ನಮ್ಮಲ್ಲಿರೋ ಕೆಲವು ಅತ್ಯುತ್ತಮ ಐಡಿಯಾಗಳು ಯಾಕೆ ಕಾರ್ಯರೂಪಕ್ಕೆ ಬರೋದೇ ಇಲ್ಲ ಅಂತ ಎಂದಾದರೂ ಯೋಚಿಸಿದೀರಾ? ಬನ್ನಿ, ಇವತ್ತು ಆ ಅಡೆತಡೆಗಳನ್ನ ದಾಟಿ ಅದ್ಭುತ ಆಲೋಚನೆಗಳನ್ನ ಹೊರತರಲು ಸಹಾಯ ಮಾಡುವ ಒಂದು ಬಹಳ ಶಕ್ತಿಯುತವಾದ ಮಾನಸಿಕ ಮಾದರಿಯನ್ನ ಅನ್ವೇಷಿಸೋಣ. ಬಹುತೇಕ ಪ್ರತಿಯೊಂದು ಟೀಮ್ ಮತ್ತು ಸಂಸ್ಥೆಯಲ್ಲೂ ಹೊಸ ಆಲೋಚನೆಗಳನ್ನು ತಡೆಯುವ ಒಂದು ಸಾಮಾನ್ಯ ಸಮಸ್ಯೆ ಇದೆ. ಅದೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಇದು ನಿಜಕ್ಕೂ ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಎದುರಿಸಿರುವ ಅಡ್ಡಿಯೇ ಸರಿ, ಈ ಮೊದಲ ವಿಭಾಗದಲ್ಲಿ ನಮ್ಮ ಸೃಜನಾಶೀಲತೆಯ ಬಯಕೆ ಮತ್ತು ಸುರಕ್ಷಿತವಾಗಿರಬೇಕು ಅನ್ನೋ ನಮ್ಮ ಸಹಜ ಗುಣದ ನಡುವೆ ನಡೆಯುವ ಒಂದು ಮೂಲಭೂತ ಸಂಘರ್ಷದ ಬಗ್ಗೆ ತಿಳಿಯೋಣ. ನೋಡಿ, ಒಂದ್ ಕಡೆ ನಿಜವಾದ ಸೃಜನಾಶೀಲತೆ ಅಂದ್ರೇನೆ ರಿಸ್ಕ್ ತೆಗೆದುಕೊಳ್ಳೋದು. ಆದರೆ ಇನ್ನೊಂದ್ ಕಡೆ ನಮ್ಮ ಮೆದುಳು ಅದೇ ರಿಸ್ಕ್ನಿಂದ ದೂರ ಇರೋದಕ್ಕೆ ಪ್ರಯತ್ನಿಸ್ತೆ. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಇಂತಹ ಭಯಗಳು ತುಂಬಾನೇ ಸಹಜ. ಅಯ್ಯೋ, ಈ ಹೊಸ ಐಡಿಯಾ ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಇದನ್ನ ಹೇಳಿದ್ದಕ್ಕೆ ನಾವೇ ಕೆಟ್ಟೋರ ಕಾಣಿಸ್ತೀವೇನೋ. ಈ ಯೋಚನೆಗಳೇ ನಮ್ಮನ್ನ ಹೇಗಿದೆಯೋ ಹಾಗೇ ಇರ್ಲಿ, ಬದಲಾವಣೆ ಏನೂ ಬೇಡ ಅನ್ನೋ ಅತೀ ಸುರಕ್ಷಿತ ನಿರ್ಧಾರಕ್ಕೆ ತಳ್ಳಿಬಿಡ್ತವೆ. ಹಾಗಿದ್ರೆ ಈ ಸೇಫ್ ಝೋನ್ ಅನ್ನೋ ಬಲೆಯಿಂದ ಹೊರಬರೋದು ಹೇಗೆ? ಅದಕ್ಕೆ ಇಲ್ಲಿದೆ ಒಂದು ಶಕ್ತಿಯುತವಾದ ಚಿಂತನಾ ಪ್ರಯೋಗ. ಹೀಗೆ ಕಲ್ಪಿಸ್ಕೊಳ್ಳಿ, ಒಂದು ಕೋಣೆಯಲ್ಲಿ ಇಲ್ಲ ಅಥವಾ ಆಗಲ್ಲ ಅನ್ನೋ ಪದಗಳನ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿದೆ. ಅಂದ್ರೆ ಟೀಮ್ನವರು ಎಲ್ಲ ನೆಗೆಟಿವ್ ಯೋಚನೆಗಳನ್ನ ಬದಿಗಿಟ್ಟು ಕೇವಲ ದೊಡ್ಡ ಮಹತ್ವಾಕಾಂಕ್ಷೆಯ ಸ್ವಲ್ಪ ಭಯ ಹುಟ್ಟಿಸುವಂಥ ಅಪಾಯಕಾರಿ ಐಡಿಯಾಗಳ ಬಗ್ಗೆ ಮಾತ್ರ ಗಮನ ಹರಿಸಬೇಕು. ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಂಡ ತಕ್ಷಣ ಸಂಪೂರ್ಣವಾಗಿ ಬೇಲೆದೇ ಆದ ಒಂದು ಚಿಂತನೆಯ ಬಾಗ್ಲು ತೆರೆಯುತ್ತೆ. ಆಗ ಅಸಾಧ್ಯ ಅಂತ ಅನ್ಸಿದ್ದೆಲ್ಲ ಸಾಧ್ಯವಾಗ್ಬೋದು. ಉದಾಹರಣೆಗೆ, ಯಾವುದೇ ನಿರ್ಬಂಧಗಳು ಇಲ್ಲ ಅಂದಾಗ ಏಕ್ದಮ್ ಹೊಸ ಪ್ರಾಡಕ್ಟ್ಗಳ ಐಡಿಯಾಗಳು ಹುಟ್ಕೊಳ್ಬೋದು. ಮೊದಲ ಸ್ಮಾರ್ಟ್ಫೋನ್ ಬಂದಾಗ ಇಡೀ ಮಾರುಕಟ್ಟೆ ಹೇಗೆ ಬದಲಾಯಿತು ಅಲ್ವಾ, ಆ ಥರದ ಐಡಿಯಾಗಳ ಬಗ್ಗೆ ಯೋಚಿಸ್ಬೋದು. ಅಷ್ಟೇ ಅಲ್ಲ, ಅಸಾಧ್ಯ ಅಂತ ಅನ್ಸೋ ದೊಡ್ಡ ದೊಡ್ಡ ಸ್ಟ್ರಾಟಜಿಕ್ ಮೂವ್ಸ್ ಕೂಡ ಚರ್ಚೆಗೆ ಬರ್ಬೋದು. ಸಾಲ ಮಾಡಿ ಕಾಂಪಿಟೇಟರ್ಸ್ನ ಖರೀದಿಸಿ ಬಿಡೋದು, ಈ ಥರದ ದೊಡ್ಡ ಹೆಜ್ಜೆಗಳು. ಅಥವಾ ಕ್ವಾಲಿಟಿ ಮತ್ತು ಪ್ರೊಡಕ್ಷನ್ ಹೆಚ್ಚಿಸೋಕೆ ಬೇಕಾದ ದುಬಾರಿ ಉಪಕರಣಗಳ ಮೇಲೆ ಹೂಡಿಕೆ ಮಾಡೋ ಯೋಚನೆ ಕೂಡ ಬರ್ಬೋದು. ಇದು ದೀರ್ಘಾವಧಿಯಲ್ಲಿ ದೊಡ್ಡ ಲಾಭ ತಂದುಕೊಡ್ಬೋದು. ಅಂದ್ರೆ ನಾವು ಕೆಲಸ ಮಾಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸೋದು. ಉದಾಹರಣೆಗೆ, ಎಲ್ಲವನ್ನೂ ಹೊರಗುತ್ತಿಗೆ ಕೊಡೋದು ಅಥವಾ ಸಣ್ಣ ಸಣ್ಣ ಸ್ವತಂತ್ರ ತಂಡಗಳಾಗಿ ವಿಂಗಡಿಸೋದು. ನೋಡಿ, ಈ ಆಲೋಚನೆಗಳು ನಿಜಕ್ಕೂ ಕ್ರಾಂತಿಕಾರಿ. ಜಾಬ್ ಡಿಸ್ಕ್ರಿಪ್ಷನ್ಗಳನ್ನೇ ತೆಗೆದುಹಾಕೋದು ಅಥವಾ ಫಿಕ್ಸ್ಡ್ ವರ್ಕಿಂಗ್ ಅವರ್ಸನ್ನೇ ರದ್ದು ಮಾಡೋದು, ಈ ಥರದ ಎಕ್ಸ್ಟ್ರೀಮ್ ಐಡಿಯಾಗಳನ್ನು ಕೂಡ ಈ ಹಂತದಲ್ಲಿ ಚರ್ಚಿಸ್ಬೋದು. ಹಾಗಾದ್ರೆ ಇದರರ್ಥ ನಾವು ಅಜಾಗರೂಕರಾಗಿರ್ಬೇಕಂತಾನಾ? ಇಲ್ಲ, ಖಂಡಿತಾ ಇಲ್ಲ. ಈ ರೀತಿ ಅದ್ಭುತ ಐಡಿಯಾಸ್ಗಳನ್ನ ಹುಟ್ಟುಹಾಕಿದ ಮೇಲೆ ಅವುಗಳ ಶಕ್ತಿಯನ್ನ ನಷ್ಟ ಮಾಡದೆ ವಾಸ್ತವಕ್ಕೆ ತರೋದು ಮುಂದಿನ ಅತೀ ಮುಖ್ಯವಾದ ಹಂತ. ಇದು ರಿಯಾಲಿಟಿ ಚೆಕ್ ಮಾಡೋ ಹಂತ. ಇಲ್ಲಿ ನಾವು ರಿಸ್ಕ್ ಫ್ರೀ ಝೋನ್ನಲ್ಲಿ ಹುಟ್ಟಿದ ಐಡಿಯಾಗಳನ್ನ ಸರಿಯಾಗಿ ವಿಶ್ಲೇಷಣೆ ಮಾಡ್ತೀವಿ. ಇದಕ್ಕೊಂದು ಸರಳವಾದ ಸ್ಟ್ರಕ್ಚರ್ಡ್ ವಿಧಾನವಿದೆ. ಸಂಭಾವ್ಯ ಲಾಭಗಳು ಮತ್ತು ನಷ್ಟಗಳ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಯೋಚಿಸಲು ಇದು ಸಹಾಯ ಮಾಡುತ್ತೆ. ಈ ಟೇಬಲ್ ಒಂದು ಒಳ್ಳೆ ಉದಾಹರಣೆ. ಒಂದ್ ಕಡೆ ಸಂಭಾವ್ಯ ಲಾಭಗಳು ಏನೋ, ಅವುಗಳ ಆರ್ಥಿಕ ಮೌಲ್ಯ ಎಷ್ಟೋ ಮತ್ತು ಅದಾಗೋ ಸಾಧ್ಯತೆ ಎಷ್ಟಿದೆ ಅಂತ ಲಿಸ್ಟ್ ಮಾಡ್ಬೋದು. ಹಾಗೆ ಇನ್ನೊಂದ್ ಕಡೆ ಅದರಿಂದಾಗೋ ನಷ್ಟಗಳಿಗೂ ಇದೇ ರೀತಿ ಮಾಡಬಹುದು. ಕೆಲವೊಮ್ಮೆ ಈ ವಿಶ್ಲೇಷಣೆ ಮಾಡಿದಾಗ ಒಂದು ಐಡಿಯಾ ನಿಜಕ್ಕೂ ತುಂಬಾನೇ ರಿಸ್ಕಿ ಅಂತ ಗೊತ್ತಾಗ್ಬೋದು. ಆದ್ರೆ ಹಲವು ಬಾರಿ ಸಿಗೋ ಲಾಭಗಳು ಹೆಚ್ಚು ಮತ್ತು ಸೋಲಿನ ಸಾಧ್ಯತೆ ಕಡಿಮೆ ಅನ್ನೋ ಸತ್ಯ ಕೂಡ ಇದರಿಂದ ಬಯಲಾಗುತ್ತೆ. ಸರಿ, ಈಗ ಈ ಮಾದರಿಯ ಎರಡೂ ಭಾಗಗಳನ್ನ ಒಟ್ಟಿಗೆ ತಂದು ನೋಡೋಣ. ಆಗ ಇದರ ನಿಜವಾದ ಶಕ್ತಿ ಏನು ಅಂತ ಅರ್ಥ ಆಗುತ್ತೆ. ಮತ್ತು ಈ ಒಂದು ವಾಕ್ಯ ನಾವು ಮಾಡಿದ ಇಡೀ ಅಭ್ಯಾಸದ ಪ್ರಮುಖ ಅಂಶವನ್ನ ಅದ್ಭುತವಾಗಿ ವಿವರಿಸುತ್ತೆ ಅಲ್ವಾ? ಆಲೋಚನೆಗಳು ಹುಟ್ಕೊಳ್ಳೋಕೆ ಮೊದಲು ಆ ಸ್ವಾತಂತ್ರ್ಯ ಬೇಕು. ಹಾಗಾಗಿ ಇಡೀ ವಿಷಯದ ಸಾರಾಂಶ ಇಷ್ಟೇ. ಮೊದಲು ರಿಸ್ಕ್ ಅನ್ನೋದನ್ನ ತಾತ್ಕಾಲಿಕವಾಗಿ ಮರ್ತು, ಇಲ್ಲದಿದ್ರೆ ಅಸ್ತಿತ್ವಕ್ಕೆ ಬರದಂತಹ ಐಡಿಯಾಗಳನ್ನ ಸೃಷ್ಟಿಸೋದು. ನಂತರ ಅವುಗಳನ್ನ ಬುದ್ಧಿವಂತಿಕೆಯಿಂದ ಕಾರ್ಯರೂಪಕ್ಕೆ ತರೋಕೆ ಎಚ್ಚರಿಕೆಯ ವಿಶ್ಲೇಷಣೆಯನ್ನ ಬಳಸೋದು. ಇದು ನಮ್ಮನ್ನ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಬಿಡುತ್ತೆ. ನಮ್ಮ ಸ್ವಂತ ಸವಾಲುಗಳಿಗೆ ಈ ಚೌಕಟ್ಟನ್ನ ಹೇಗೆ ಅನ್ವಯಿಸ್ಬೋದು? ನಮ್ಮ ಮನ್ಸ್ನಲ್ಲಿರುವಂಥ ಯಾವ ದೊಡ್ಡ ಅಪಾಯಕಾರಿ ಆಲೋಚನೆಗೆ ಈ 2 ಹಂತದ ಪ್ರಕ್ರಿಯೆನ ಬಳಸಿ ಒಂದು ಅವಕಾಶ ಕೊಡ್ಬೋದು? ಯೋಚಿಸಿ.